ಚುನಾವಣೆ ಗೆದ್ದಾಗಿದೆ. ಪ್ರಧಾನಿ ಮೋದಿ ಮಿಷನ್ ವರ್ಕೌಟ್ ಆಗಿದೆ. ಬಿಜೆಪಿಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿದ್ದು ಮ್ಯಾರಥಾನ್ ಸಭೆ ನಡೀತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಅಮಿತ್ ಶಾ ನಿವಾಸ. ಕೌನ್ ಬನೇಗಾ ದೆಹಲಿ ಸಿಎಂ ಜಟಾಪಟಿ. ದೆಹಲಿಯಲ್ಲಿ ಕಮಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಆಪ್ ಧೂಳಿಪಟವಾದ್ರೆ ಕಾಂಗ್ರೆಸ್ ಹೆಸರಿಲ್ಲದಂತೆ ಕಣ್ಮರೆಯಾಗಿದೆ. ಆದ್ರೆ ದೆಹಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಬಿಸಿ ಚರ್ಚೆ ಜೋರಾಗಿದೆ. ಹೀಗಾಗಿ ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ದೆಹಲಿ ಮುಂದಿನ ಸಿಎಂ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಪರ್ವೇಶ್ ವರ್ಮಾ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಫ್ಯಾನ್ಸ್ಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇದ್ದ ಅಮಿತ್ ಶಾ ನಿವಾಸಕ್ಕೂ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದೆಡೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಕೂಡ ಅಮಿತ್ ಶಾ ನಿವಾಸಕ್ಕೆ ಭೇಟಿ ನೀಡಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಕೌನ್ ಬನೇಗಾ ದೆಹಲಿ ಸಿಎಂ ಲಿಸ್ಟ್ ನಲ್ಲಿ 3 ಹೆಸರು ಕೇಳಿ ಬಂದಿದೆ. ಮೊದಲಿಗೆ ಪರ್ವೇಶ್ ವರ್ಮಾ. ಎಎಪಿ ಸಂಸ್ಥಾಪಕ ಕೇಜ್ರಿವಾಲ್ ಸೋಲಿಸಿದವರೇ ಈ ಪರ್ವೇಶ್ ವರ್ಮಾ. ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮರ ಪುತ್ರ. 27 ವರ್ಷಗಳ ಹಿಂದೆ ದೆಹಲಿ ಸಿಎಂ ಆಗಿದ್ದ ಸಾಹಿಬ್ ಸಿಂಗ್ ರ ಆಡಳಿತ ಅನುಭವ ಹೊಂದಿದ್ದಾರೆ. ಹೀಗಾಗಿ ಇವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಕೈಲಾಸ್ ಗೆಹ್ಲೋಟ್. ಎಎಪಿ ಇಂದ ಬಿಜೆಪಿಗೆ ಬಂದವರಲ್ಲಿ ಕೈಲಾಸ್ ಒಬ್ಬರು. ಮಾಜಿ ಸಚಿವ ಸುರೇಂದ್ರ ಭಾರದ್ವಾಜ್ ವಿರುದ್ಧ ಗೆಲುವು ಸಾಧಿಸಿದ ಇವರು 2015-2020ರಲ್ಲಿ ನಜಾಫ್ಗರ್ ಕ್ಷೇತ್ರದಿಂದ 2 ಬಾರಿ ಗೆಲುವು ಕಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಪ್ರತಿ ನಡೆಯನ್ನ ಕಂಡಿದ್ದ ಕೈಲಾಸ್ರನ್ನ ಸಿಎಂ ಮಾಡಿದ್ರೆ ಆಪ್ ಕಟ್ಟಿ ಹಾಕಲು ಸಾಕಾರವಾಗಲಿದೆ. ಮತ್ತೊಂದೆಡೆ ದೆಹಲಿ ಹಾಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಬಿಜೆಪಿ ಪಾಲಿಗೆ ಕಿಂಗ್ ಮೇಕರ್ ಅಂದ್ರೂ ತಪ್ಪಾಗಲಾರದು. ಚುನಾವಣೆಯಲ್ಲಿ ಸ್ಪರ್ಧಿಸದೆ ಆಪ್ ತಂತ್ರಗಳಿಗೆ ಕಟ್ಟಿ ಕೌಂಟರ್ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿದ್ರು. ಅಮಿತ್ ಶಾ ಮತ್ತು ನಡ್ಡಾಗೆ ಅತ್ಯಪ್ತ ನಾಯಕರಾಗಿರುವ ವೀರೇಂದ್ರ ಸಚ್ದೇವ್ರನ್ನು ಸಿಎಂ ಮಾಡಿದ್ರೆ ಸಂಘಟನೆಗೆ ಬಲ ಹೆಚ್ಚಾಗಲಿದೆ. ಅಲ್ಲದೆ ಎಎಪಿ ಹತ್ತಿಕ್ಕುವಲ್ಲಿ ವೀರೇಂದ್ರ ಸಚ್ದೇವ್ ಸೂಕ್ತ ಕ್ಯಾಂಡಿಡೇಟ್ ಆಗಿರಲಿದ್ದಾರೆ. ದೆಹಲಿ ಸಿಎಂ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಹಲವು ಹೆಸರುಗಳು ಚಾಲ್ತಿಯಲ್ಲಿದ್ರು ಬಿಜೆಪಿ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಿಸೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ವಾಪಸ್ಸಾದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಂದ್ರೆ ಫೆಬ್ರವರಿ 13ರ ನಂತರ ದೆಹಲಿ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್. ದೆಹಲಿ ಚುನಾವಣೆ ಗೆದ್ದಾಗಿದೆ. ಪ್ರಧಾನಿ ಮೋದಿ ಮಿಷನ್ ವರ್ಕೌಟ್ ಆಗಿದೆ. ಬಿಜೆಪಿಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿದ್ದು ಮ್ಯಾರಥಾನ್ ಸಭೆ ನಡೀತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಅಮಿತ್ ಶಾ ನಿವಾಸ. ಕೌನ್ ಬನೇಗಾ ದೆಹಲಿ ಸಿಎಂ ಜಟಾಪಟಿ. ದೆಹಲಿಯಲ್ಲಿ ಕಮಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಆಪ್ ಧೂಳಿಪಟವಾದ್ರೆ ಕಾಂಗ್ರೆಸ್ ಹೆಸರಿಲ್ಲದಂತೆ ಕಣ್ಮರೆಯಾಗಿದೆ. ಆದ್ರೆ ದೆಹಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಬಿಸಿ ಚರ್ಚೆ ಜೋರಾಗಿದೆ. ಹೀಗಾಗಿ ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ದೆಹಲಿ ಮುಂದಿನ ಸಿಎಂ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಪರ್ವೇಶ್ ವರ್ಮಾ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನಾರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಫ್ಯಾನ್ಸ್ಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇದ್ದ ಅಮಿತ್ ಶಾ ನಿವಾಸಕ್ಕೂ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದೆಡೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಕೂಡ ಅಮಿತ್ ಶಾ ನಿವಾಸಕ್ಕೆ ಭೇಟಿ ನೀಡಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಕೌನ್ ಬನೇಗಾ ದೆಹಲಿ ಸಿಎಂ ಲಿಸ್ಟ್ ನಲ್ಲಿ 3 ಹೆಸರು ಕೇಳಿ ಬಂದಿದೆ. ಮೊದಲಿಗೆ ಪರ್ವೇಶ್ ವರ್ಮಾ. ಎಎಪಿ ಸಂಸ್ಥಾಪಕ ಕೇಜ್ರಿವಾಲ್ ಸೋಲಿಸಿದವರೇ ಈ ಪರ್ವೇಶ್ ವರ್ಮಾ. ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮರ ಪುತ್ರ. 27 ವರ್ಷಗಳ ಹಿಂದೆ ದೆಹಲಿ ಸಿಎಂ ಆಗಿದ್ದ ಸಾಹಿಬ್ ಸಿಂಗ್ ರ ಆಡಳಿತ ಅನುಭವ ಹೊಂದಿದ್ದಾರೆ. ಹೀಗಾಗಿ ಇವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಕೈಲಾಸ್ ಗೆಹ್ಲೋಟ್. ಎಎಪಿ ಇಂದ ಬಿಜೆಪಿಗೆ ಬಂದವರಲ್ಲಿ ಕೈಲಾಸ್ ಒಬ್ಬರು.
ಮಾಜಿ ಸಚಿವ ಸುರೇಂದ್ರ ಭಾರದ್ವಾಜ್ ವಿರುದ್ಧ ಗೆಲುವು ಸಾಧಿಸಿದ ಇವರು 2015-2020ರಲ್ಲಿ ನಜಾಫ್ಗರ್ ಕ್ಷೇತ್ರದಿಂದ 2 ಬಾರಿ ಗೆಲುವು ಕಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಪ್ರತಿ ನಡೆಯನ್ನ ಕಂಡಿದ್ದ ಕೈಲಾಸ್ರನ್ನ ಸಿಎಂ ಮಾಡಿದ್ರೆ ಆಪ್ ಕಟ್ಟಿ ಹಾಕಲು ಸಾಕಾರವಾಗಲಿದೆ. ಮತ್ತೊಂದೆಡೆ ದೆಹಲಿ ಹಾಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಬಿಜೆಪಿ ಪಾಲಿಗೆ ಕಿಂಗ್ ಮೇಕರ್ ಅಂದ್ರೂ ತಪ್ಪಾಗಲಾರದು. ಚುನಾವಣೆಯಲ್ಲಿ ಸ್ಪರ್ಧಿಸದೆ ಆಪ್ ತಂತ್ರಗಳಿಗೆ ಕಟ್ಟಿ ಕೌಂಟರ್ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿದ್ರು. ಅಮಿತ್ ಶಾ ಮತ್ತು ನಡ್ಡಾಗೆ ಅತ್ಯಪ್ತ ನಾಯಕರಾಗಿರುವ ವೀರೇಂದ್ರ ಸಚ್ದೇವ್ರನ್ನು ಸಿಎಂ ಮಾಡಿದ್ರೆ ಸಂಘಟನೆಗೆ ಬಲ ಹೆಚ್ಚಾಗಲಿದೆ. ಅಲ್ಲದೆ ಎಎಪಿ ಹತ್ತಿಕ್ಕುವಲ್ಲಿ ವೀರೇಂದ್ರ ಸಚ್ದೇವ್ ಸೂಕ್ತ ಕ್ಯಾಂಡಿಡೇಟ್ ಆಗಿರಲಿದ್ದಾರೆ. ದೆಹಲಿ ಸಿಎಂ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಹಲವು ಹೆಸರುಗಳು ಚಾಲ್ತಿಯಲ್ಲಿದ್ರು ಬಿಜೆಪಿ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಿಸೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ವಾಪಸ್ಸಾದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಂದ್ರೆ ಫೆಬ್ರವರಿ 13ರ ನಂತರ ದೆಹಲಿ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ದೆಹಲಿ ಚುನಾವಣೆ ಗೆದ್ದಾಗಿದೆ. ಪ್ರಧಾನಿ ಮೋದಿ ಮಿಷನ್ ವರ್ಕೌಟ್ ಆಗಿದೆ. ಬಿಜೆಪಿಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿದ್ದು ಮ್ಯಾರಥಾನ್ ಸಭೆ ನಡೀತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಅಮಿತ್ ಶಾ ನಿವಾಸ. ಕೌನ್ ಬನೇಗಾ ದೆಹಲಿ ಸಿಎಂ ಜಟಾಪಟಿ. ದೆಹಲಿಯಲ್ಲಿ ಕಮಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಆಪ್ ಧೂಳಿಪಟವಾದ್ರೆ ಕಾಂಗ್ರೆಸ್ ಹೆಸರಿಲ್ಲದಂತೆ ಕಣ್ಮರೆಯಾಗಿದೆ. ಆದ್ರೆ ದೆಹಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಬಿಸಿ ಚರ್ಚೆ ಜೋರಾಗಿದೆ. ಹೀಗಾಗಿ ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ. ದೆಹಲಿ ಮುಂದಿನ ಸಿಎಂ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಪರ್ವೇಶ್ ವರ್ಮಾ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಫ್ಯಾನ್ಸ್ಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇದ್ದ ಅಮಿತ್ ಶಾ ನಿವಾಸಕ್ಕೂ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದೆಡೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಕೂಡ ಅಮಿತ್ ಶಾ ನಿವಾಸಕ್ಕೆ ಭೇಟಿ ನೀಡಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಕೌನ್ ಬನೇಗಾ ದೆಹಲಿ ಸಿಎಂ ಲಿಸ್ಟ್ ನಲ್ಲಿ 3 ಹೆಸರು ಕೇಳಿ ಬಂದಿದೆ. ಮೊದಲಿಗೆ ಪರ್ವೇಶ್ ವರ್ಮಾ. ಎಎಪಿ ಸಂಸ್ಥಾಪಕ ಕೇಜ್ರಿವಾಲ್ ಸೋಲಿಸಿದವರೇ ಈ ಪರ್ವೇಶ್ ವರ್ಮಾ. ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮರ ಪುತ್ರ. 27 ವರ್ಷಗಳ ಹಿಂದೆ ದೆಹಲಿ ಸಿಎಂ ಆಗಿದ್ದ ಸಾಹಿಬ್ ಸಿಂಗ್ರ ಆಡಳಿತ ಅನುಭವ ಹೊಂದಿದ್ದಾರೆ. ಹೀಗಾಗಿ ಇವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಕೈಲಾಸ್ ಗೆಹ್ಲೋಟ್ ಎಎಪಿ ಇಂದ ಬಿಜೆಪಿಗೆ ಬಂದವರಲ್ಲಿ ಕೈಲಾಸ್ ಒಬ್ಬರು. ಮಾಜಿ ಸಚಿವ ಸುರೇಂದ್ರ ಭಾರದ್ವಾಜ್ ವಿರುದ್ಧ ಗೆಲುವು ಸಾಧಿಸಿದ ಇವರು 2015-2020ರಲ್ಲಿ ನಜಾಫ್ಗರ್ ಕ್ಷೇತ್ರದಿಂದ 2 ಬಾರಿ ಗೆಲುವು ಕಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಪ್ರತಿ ನಡೆಯನ್ನ ಕಂಡಿದ್ದ ಕೈಲಾಸ್ರನ್ನ ಸಿಎಂ ಮಾಡಿದ್ರೆ ಆಪ್ ಕಟ್ಟಿ ಹಾಕಲು ಸಾಕಾರವಾಗಲಿದೆ. ಮತ್ತೊಂದೆಡೆ ದೆಹಲಿ ಹಾಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಬಿಜೆಪಿ ಪಾಲಿಗೆ ಕಿಂಗ್ ಮೇಕರ್ ಅಂದ್ರೂ ತಪ್ಪಾಗಲಾರದು. ಚುನಾವಣೆಯಲ್ಲಿ ಸ್ಪರ್ಧಿಸದೆ ಆಪ್ ತಂತ್ರಗಳಿಗೆ ಕಟ್ಟಿ ಕೌಂಟರ್ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿದ್ರು. ಅಮಿತ್ ಶಾ ಮತ್ತು ನಡ್ಡಾಗೆ ಅತ್ಯಪ್ತ ನಾಯಕರಾಗಿರುವ ವೀರೇಂದ್ರ ಸಚ್ದೇವ್ರನ್ನು ಸಿಎಂ ಮಾಡಿದ್ರೆ ಸಂಘಟನೆಗೆ ಬಲ ಹೆಚ್ಚಾಗಲಿದೆ. ಅಲ್ಲದೆ ಎಎಪಿ ಹತ್ತಿಕ್ಕುವಲ್ಲಿ ವೀರೇಂದ್ರ ಸಚ್ದೇವ್ ಸೂಕ್ತ ಕ್ಯಾಂಡಿಡೇಟ್ ಆಗಿರಲಿದ್ದಾರೆ. ದೆಹಲಿ ಸಿಎಂ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಹಲವು ಹೆಸರುಗಳು ಚಾಲ್ತಿಯಲ್ಲಿದ್ರು ಬಿಜೆಪಿ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಿಸೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಮುಗಿಸಿ ವಾಪಸ್ಸಾದ ಬಳಿಕ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನೆರವೇರಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಂದ್ರೆ ಫೆಬ್ರವರಿ 13ರ ನಂತರ ದೆಹಲಿ ಸಿಎಂ ಯಾರಾಗಲಿದ್ದಾರೆ ಅನ್ನೋದು ಗೊತ್ತಾಗಲಿದೆ. ನ್ಯೂಸ್ ಡೆಸ್ಕ್ ದೆಹಲಿ ಚುನಾವಣೆ ಗೆದ್ದಾಗಿದೆ. ಪ್ರಧಾನಿ ಮೋದಿ ಮಿಷನ್ ವರ್ಕೌಟ್ ಆಗಿದೆ. ಬಿಜೆಪಿಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋದೇ ಈಗ ದೊಡ್ಡ ಮಟ್ಟದ ಟೆನ್ಷನ್ ಆಗಿದೆ. ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿದ್ದು ಮ್ಯಾರಥಾನ್ ಸಭೆ ನಡೀತಾ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಪವರ್ ಸೆಂಟರ್ ಆದ ಅಮಿತ್ ಶಾ ನಿವಾಸ. ಕೌನ್ ಬನೇಗಾ ದೆಹಲಿ ಸಿಎಂ ಜಟಾಪಟಿ. ದೆಹಲಿಯಲ್ಲಿ ಕಮಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಆಪ್ ಧೂಳಿಪಟವಾದ್ರೆ ಕಾಂಗ್ರೆಸ್ ಹೆಸರಿಲ್ಲದಂತೆ ಕಣ್ಮರೆಯಾಗಿದೆ. ಆದ್ರೆ ದೆಹಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಬಿಸಿ ಚರ್ಚೆ ಜೋರಾಗಿದೆ. ಹೀಗಾಗಿ ಅಮಿತ್ ಶಾ ನಿವಾಸ ಪವರ್ ಸೆಂಟರ್ ಆಗಿ ಮಾರ್ಪಾಡಾಗಿದೆ.
ದೆಹಲಿ ಮುಂದಿನ ಸಿಎಂ ಕುರಿತು ಚರ್ಚೆ ನಡೆಯುತ್ತಿರುವಾಗಲೇ ಪರಮೇಶ್ ವರ್ಮಾ ಲೆಫ್ಟಿನೆಂಟ್ ಗವರ್ನರ್ ವಿ.ಕೆ. ಸಕ್ಸೇನರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಗೆದ್ದಿದ್ದಕ್ಕೆ ಫ್ಯಾನ್ಸ್ಗೆ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. ಇದ್ದ ಅಮಿತ್ ಶಾ ನಿವಾಸಕ್ಕೂ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದೆಡೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಕೂಡ ಅಮಿತ್ ಶಾ ನಿವಾಸಕ್ಕೆ ಭೇಟಿ ನೀಡಿರುವುದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಕೌನ್ ಬನೇಗಾ ದೆಹಲಿ ಸಿಎಂ ಲಿಸ್ಟ್ ನಲ್ಲಿ ಮೂವರ ಹೆಸರು ಕೇಳಿ ಬಂದಿದೆ. ಮೊದಲಿಗೆ ಪರಮೇಶ್ ವರ್ಮಾ. ಎಎಪಿ ಸಂಸ್ಥಾಪಕ ಕೇಜ್ರಿವಾಲ್ ಸೋಲಿಸಿದವರೇ ಈ ಪರಮೇಶ್ ವರ್ಮಾ. ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮರ ಪುತ್ರ. 27 ವರ್ಷಗಳ ಹಿಂದೆ ದೆಹಲಿ ಸಿಎಂ ಆಗಿದ್ದ ಸಾಹಿಬ್ ಸಿಂಗ್ರ ಆಡಳಿತ ಅನುಭವ ಹೊಂದಿದ್ದಾರೆ. ಹೀಗಾಗಿ ಇವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಇನ್ನು ಕೈಲಾಸ್ ಗೆಹ್ಲೋಟ್ ಎಎಪಿ ಇಂದ ಬಿಜೆಪಿಗೆ ಬಂದವರಲ್ಲಿ ಕೈಲಾಸ್ ಒಬ್ಬರು. ಮಾಜಿ ಸಚಿವ ಸುರೇಂದ್ರ ಭಾರದ್ವಾಜ್ ವಿರುದ್ಧ ಗೆಲುವು ಸಾಧಿಸಿದ ಇವರು 2015-2020ರಲ್ಲಿ ನಜಾಫ್ಗರ್ ಕ್ಷೇತ್ರದಿಂದ 2 ಬಾರಿ ಗೆಲುವು ಕಂಡಿದ್ರು. ಅರವಿಂದ್ ಕೇಜ್ರಿವಾಲ್ ಪ್ರತಿ ನಡೆಯನ್ನ ಕಂಡಿದ್ದ ಕೈಲಾಸ್ರನ್ನ ಸಿಎಂ ಮಾಡಿದ್ರೆ ಆಪ್ ಕಟ್ಟಿ ಹಾಕಲು ಸಾಕಾರವಾಗಲಿದೆ. ಮತ್ತೊಂದೆಡೆ ದೆಹಲಿ ಹಾಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ ಬಿಜೆಪಿ ಪಾಲಿಗೆ ಕಿಂಗ್ ಮೇಕರ್ ಅಂದ್ರೂ ತಪ್ಪಾಗಲಾರದು. ಚುನಾವಣೆಯಲ್ಲಿ ಸ್ಪರ್ಧಿಸದೆ ಆಪ್ ತಂತ್ರಗಳಿಗೆ ಕಟ್ಟಿ ಕೌಂಟರ್ ಕೊಡೋದ್ರಲ್ಲಿ ಎತ್ತಿದ ಕೈಯಾಗಿದ್ರು. ಅಮಿತ್ ಶಾ ಮತ್ತು ನಡ್ಡಾಗೆ ಅತ್ಯಾಪ್ತ ನಾಯಕರಾಗಿರುವ ವೀರೇಂದ್ರ ಸಚ್ದೇವ್ರನ್ನು ಸಿಎಂ ಮಾಡಿದ್ರೆ ಸಂಘಟನೆಗೆ ಬಲ ಹೆಚ್ಚಾಗಲಿದೆ. ಅಲ್ಲದೆ ಎಎಪಿ ಹತ್ತಿಕ್ಕುವಲ್ಲಿ ವೀರೇಂದ್ರ ಸಚ್ದೇವ್ ಸೂಕ್ತ ಕ್ಯಾಂಡಿಡೇಟ್ ಆಗಿರಲಿದ್ದಾರೆ. ದೆಹಲಿ ಸಿಎಂ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಸದ್ಯಕ್ಕೆ ನಿಗೂಢವಾಗಿದೆ. ಹಲವು ಹೆಸರುಗಳು ಚಾಲ್ತಿಯಲ್ಲಿದ್ರೂ ಬಿಜೆಪಿ ಅಚ್ಚರಿ ಅಭ್ಯರ್ಥಿಯನ್ನ ಘೋಷಿಸೋದ್ರಲ್ಲಿ ಆಶ್ಚರ್ಯ ಪಡಬೇಕಿಲ್ಲ.